ನಮಸ್ಕಾರ. ಆಯಿಲಿ ಸ್ಕ್ಯಾಲ್ಪ್ ಅಂತ ಅಂದರೆ ನಿಮ್ಮ ತಲೆ ಕೂದಲ ಕೆಳಗಡೆ ಇರೋ ನೆತ್ತಿ ಭಾಗದಲ್ಲಿ ಜಾಸ್ತಿ ಎಣ್ಣೆ ಅಂಶ ಪ್ರೊಡಕ್ಷನ್ ಆಗೋದು. ಅಂದರೆ ಆಯಿಲ್ ಸ್ಕಿನ್ ಇರೋರಿಗೆ ಇದು ಜಾಸ್ತಿ ಬಾಧೆ ಕೊಡುತ್ತೆ. ಈಗ ಆಯಿಲಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಡ್ಯಾಂಡ್ರಫ್ ಅಥವಾ ತಲೆ ಒಟ್ಟು ಜಾಸ್ತಿ ಆಗುತ್ತೆ. ಇದೇ ಇವರಿಗೆ ಮೇಯ್ನ್ ಸಮಸ್ಯೆ. ತಲೆ ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಇದು ಸ್ವಲ್ಪ ನೆತ್ತಿಯ ಭಾಗದಲ್ಲೂ ಆಮೇಲೆ ಹಣೆಯ ಭಾಗದಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಆ್ಯಂಡ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಹಣೆ ಮೇಲೆ ಪಿಂಪಲ್ಸ್ ಇವ್ರಿಗೆ ಜಾಸ್ತಿ ಇರುತ್ತೆ. ಈಗ ಪಿಂಪಲ್ಸ್ಗೆ ಏನೇನು ಮಾಡ್ಕೋಬೇಕಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಅದ್ರ ಪ್ರಕಾರ ಪಿಂಪಲ್ಸ್ನ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಈಗ ತಲೆ ನೆತ್ತಿ ಮೇಲೆ ಏನಾಗುತ್ತೆ, ಈ ನ್ಯಾಚುರಲ್ ಆಯಿಲ್ ಪ್ರೊಡ್ಯೂಸ್ ಆಗೋದ್ರಿಂದ ಅಂದರೆ ಇವರಿಗೆ ಈ ಸೆಬೇಸಿಯಸ್ ಗ್ಲ್ಯಾಂಡ್ಸ್, ಆಯಿಲ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಇವು ಜಾಸ್ತಿ ಎಣ್ಣೆ ಪ್ರೊಡ್ಯೂಸ್ ಮಾಡೋದ್ರಿಂದ ಸೆಬೆಮ್ ಅನ್ನೋ ಆಯಿಲ್ ಜಾಸ್ತಿಯಾಗಿ ಇವ್ರಿಗೆ ತಲೆ ಕೂದಲು ಯಾವಾಗಲೂ ಎಣ್ಣೆ ಥರ ಕಾಣಿಸ್ತಾ ಇರುತ್ತೆ. ಎಣ್ಣೆ ಜಾಸ್ತಿ ಆಗಿರೋದ್ರಿಂದ ಈ ಎಣ್ಣೆನ ಒಂದು ಫಂಗಸ್ ಅಂದರೆ ಈ ಬ್ಯಾಕ್ಟೀರಿಯಾ ವೈರಸ್ ಥರನೇ ಇದೊಂದು ಸೂಕ್ಷ್ಮಾಣು ಜೀವಿ ಇದು ತಿಂದು ಬದುಕೋದ್ರಿಂದ ಈ ತಲೆ ಒಟ್ಟು ಇವ್ರಿಗೆ ಜಾಸ್ತಿ ಆಗುತ್ತೆ. ಇವ್ರಿಗಾದ್ರೂ ಮತ್ತೆ ಎಕ್ಸ್ಟ್ರಾ ಆಯಿಲ್ನ ಹೊರಗಡೆಯಿಂದ ಹಾಕೋಕ್ಕೆ ಶುರು ಮಾಡಿದ್ರೆ ತಲೆ ಒಟ್ಟಿನೂ ಜಾಸ್ತಿ ಆಗುತ್ತೆ ಹೊರತು ತಲೆ ಒಟ್ಟು ಯಾವುದೂ ಕಡಿಮೆ ಆಗೋಲ್ಲ. ಯಾವತ್ತೂ ತಲೆ ಒಟ್ಟಿರೋರು ಎಣ್ಣೆ ಆದಷ್ಟು ಕಡಿಮೆನೇ ಬಳಸಬೇಕು. ಯಾಕೆ ಅಂತಂದರೆ ಎಷ್ಟೋ ಜನ ಸಲ ಹೇಳ್ತಾ ಇರ್ತಾರೆ, ತಲೆ ಒಟ್ಟಿಗೆ ಅಂತಲೇ ಏರ್ ಆಯಿಲ್ ಇದೆ ಅಂತೇಳಿ. ಏರ್ ಆಯಿಲಿಂದ ತಲೆ ಒಟ್ಟು ಜಾಸ್ತಿ ಆಗುತ್ತೋ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಯಾಕೆ ಅಂತಂದರೆ ಈ ಫಂಗಸ್ ಇದನ್ನು ತಿಂದೇ ಬದುಕೋದು. ಅದಕ್ಕೆ ನೀವು ಇನ್ನೂ ಎಕ್ಸ್ಟ್ರಾ ಫುಡ್ ಕೊಟ್ಟಾಗ ಆಗುತ್ತೆ ಅಷ್ಟೇ. ಈಗ ಇದರಿಂದನೇ ಹೇಳೋದು, ಈ ನ್ಯಾಚುರಲ್ ಆಯಿಲ್ಲು ಅದಾಗಿ ರೆಡಿ ಆಗೋದ್ರಿಂದ ಇದು ನಮ್ಮ ತಲೆ ಕೂದಲಿಗೆ ಶೈನಿಂಗ್ ಆಗಲಿ ತಲೆ ಕೂದಲು ಬೆಳೆಯೋದಕ್ಕಾಗಲಿ ಅನುಕೂಲ ಆಗುತ್ತೆ. 2 ದಿನ ಇದನ್ನು ಅಲ್ಲೇ ಬಿಡಬೇಕು. ಇದರಿಂದ ಅನುಕೂಲ ಆಗುತ್ತೆ. ಡೈಲಿ ತಲೆ ಸ್ನಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ. 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ತಲೆ ಸ್ನಾನ ಮಾಡ್ಬೋದು. ಈಗ ಎಷ್ಟು ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ನೀವು ಪಕ್ಷಿಗಳನ್ನ ನೋಡಿರ್ಬೋದು. ಇವು ಮಳೆಯಲ್ಲಿ ಒದ್ದೆ ಆಗ್ತವೆ, ಆಮೇಲೆ ಸ್ವಲ್ಪ ನೀರಲ್ಲಿ ಬಿದ್ದು ಸ್ನಾನ ಮಾಡೋ ರೀತಿಯೆಲ್ಲ ಮಾಡ್ತವೆ. ಆಗ ಇವು ಪುಕ್ಕಗಳು ಒದ್ದೆ ಆಗಲ್ಲ. ಏನಕ್ಕೆ ಒದ್ದೆ ಆಗಲ್ಲ ಅಂದರೆ ಅವುಗಳ ಪುಕ್ಕದ ಕೆಳಗಡೆ ಈ ರೀತಿ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಆಯಿಲ್ನ ಪ್ರೊಡ್ಯೂಸ್ ಮಾಡೋದೇ ಕಾರಣ ಆಗಿರುತ್ತೆ. ಅದೇ ರೀತಿ ಮನುಷ್ಯರ ತಲೆ ಕೂದಲು ಕೆಳಗಡೆನೂ ಆಗುತ್ತೆ. ತಲೆ ಕೂದಲು ಕೆಳಗಡೆ ಈ ರೀತಿ ಸೆಬಮ್ ಜಾಸ್ತಿ ಆಗೋದ್ರಿಂದ ಅಂದರೆ ಸೆಬೇಸಿಯಸ್ ಗ್ಲ್ಯಾಂಡ್ಸ್ ಅಂತ ಆಯಿಲ್ ಗ್ಲ್ಯಾಂಡ್ಸ್ ನಾವೇನು ಹೇಳ್ತೀವಿ, ಅಲ್ಲೂ ಕೂಡ ತಲೆ ನೆತ್ತಿಯ ಮೇಲೂ ಕೂಡ ಕೆಲವು ಸಲ ಪಿಂಪಲ್ಸ್ ಟೈಪ್ ಆಗುತ್ತೆ. ರೆಡ್ ಕಲರು, ಪಿಂಕ್ ಕಲರು ಇಲ್ಲ ವೈಟ್ ಕಲರ್ಲಿ ಬಿಳಿ ಪೊರೆ ಥರ ಹೇಳ್ಬೋದು. ಇದು ಉದುರುತ್ತೆ. ಅದೇ ತಲೆ ಒಟ್ಟು ಅಥವಾ ಡ್ಯಾಂಡ್ರಫು. ಈಗ ಇದಕ್ಕೆ ಏನೇನು ಮಾಡ್ಬೋದು ಅಂತೇಳಿ, ಮೊದಲನೇದು ಬೇರೆ ಆಯಿಲ್ಗಳಿಗಿಂತ ಈ ರೀತಿ ಆಯಿಲ್ ಸ್ಕ್ಯಾಲ್ಪ್ ಇರೋವಂಥವರು ಟೀ ಟ್ರೀ ಆಯಿಲ್ ಅಂತ ಸಿಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ತೊಗೊಂಡು ಬಳಸಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಟೀ ಟ್ರೀ ಆಯಿಲ್. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ಏನಪ್ಪ ಅಂತಂದರೆ ಆ್ಯಪಲ್ ಸೀಡರ್ ವಿನೆಗರ್ನ ತುಂಬ ಹಾಕಬಾರ್ದು. ಒಂದು 2 ಡ್ರಾಪ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಿ ಆದಮೇಲೆ ಡ್ರೈ ಏರ್ಗೆ ನೀವು ಸ್ವಲ್ಪ ಹಚ್ಬೋದು. ಅಲೆವೆರಾನ ಮನೇಲಿ ಬೆಳ್ಕೊಂಡು ಸ್ವಲ್ಪ ಅದನ್ನು ಕೂಡ ನೀವು ಈ ಆಯಿಲ್ ಸ್ಕ್ಯಾಲ್ಪ್ ಇರೋರು ಉಪಯೋಗ ಮಾಡ್ಬೋದು. ಆಮೇಲೆ ಫಿಶ್ ಆಯಿಲ್ ಅಂತಂದರೆ ಫಿಶ್ ಆಯಿಲ್ ಟ್ಯಾಬ್ಲೆಟ್ಸ್ಗಳು ಕೂಡ ಸಿಗುತ್ತೆ. ಇದು ಒಮೆಗಾ 3 ಹೆಲ್ತಿ ಆಯಿಲ್, ಹೆಲ್ತಿ ಫ್ಯಾಟ್. ಇದರಿಂದ ಯಾರೋ ದಪ್ಪ ಆಗಲ್ಲ, ಆಯಿಲ್ ಅಲ್ವಾ ಅಂತ ಏನೋ ಅನ್ಕೋಬಾರ್ದು. ಇದರಿಂದ ಈ ಫಿಶ್ ಆಯಿಲ್ನ ಕೂಡ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಫಿಶ್ನ ಜಾಸ್ತಿ ತಿನ್ನೋದ್ರಿಂದನೂ ಕೂಡ ಇಂಥ ಆಯಿಲ್ ಸ್ಕ್ಯಾಲ್ಪ್ ಇರೋರಿಗೆ ಒಳ್ಳೆಯದು. ಯಾಕೆ ಅಂತಂದರೆ ಇದು ಬ್ಯಾಡ್ ಆಯಿಲ್ನ ರೀಪ್ಲೇಸ್ ಮಾಡುತ್ತೆ. ಆಮೇಲೆ ಮಾಮೂಲಿ ನಿಮಗೆ ಗೊತ್ತಿದೆ, ಈ ಮುಂಚೆ ನಾನು ಹೇಳಿದ್ದೀನಿ, ಈ ಪ್ರೀಬಯೋಟಿಕ್ಸ್ ಅಥವಾ ಪ್ರೋಬಯೋಟಿಕ್ಸ್ನ ಜಾಸ್ತಿ ಉಪಯೋಗ ಮಾಡ್ಬೋದು. ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಸ್ಯಾಚೆಟ್ಸ್ ನಿಮಗೆ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಇಲ್ಲ ಬೇಡ ಅಂತಂದರೆ ನೀವು ಜಾಸ್ತಿ ಮೊಸರನ್ನ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದ್ರಿಂದನೂ ಒಳ್ಳೆಯದು. ಇದರಿಂದನೇ ಮೊಸರು ಉಪ್ಪಿನಕಾಯಿ ಸಂಪ್ರದಾಯ. ಈ ಡ್ಯಾಂಡ್ರಫಿಂದ ತಲೆ ಕೂದಲು ಉದುರಲ್ಲ, ಆದರೆ ತಲೆ ಕೂದಲು ಕೆರ್ತಾ ಬರೋದ್ರಿಂದ ನಾವು ಜಾಸ್ತಿ ಪರಿಸ್ತೀವಿ. ಪರಿಚೋದ್ರಿಂದ ಏರ್ ಫಾಲಿಕಲ್ಸ್ಗೆ ಅಂದರೆ ಬೇರ್ ಬುಡಕ್ಕೆ ಡ್ಯಾಮೇಜ್ ಆಗೋದ್ರಿಂದ ತಲೆ ಕೂದಲು ಆ ರೀತಿ ಉದುರೋ ಚಾನ್ಸಸ್ ಇರುತ್ತೆ. ಈಗ ಈ ಫಂಗಸ್ಗಳನ್ನ ನಾವು ಕಡಿಮೆ ಮಾಡಬೇಕು. ಈಗ ಆಯಿಲ್ ಕಡಿಮೆ ಮಾಡಬೇಕಂತಂದರೆ ಜಾಸ್ತಿ ಶಾಂಪೂ ಮಾಡಬೇಕು. ತುಂಬಾ ಮಾಡಿದ್ರು ಕಷ್ಟ, ಕಡಿಮೆ ಮಾಡಿದ್ರು ಕಷ್ಟ. 3 ದಿನಕ್ಕೊಂದ್ಸಲ 1 ಬಾರಿ ಶಾಂಪೂ ಹಾಕಿ ವಾಶ್ ಮಾಡಿ ಆಮೇಲೆ ಯಥಾಸ್ಥಿತಿಯಲ್ಲಿ ನಾವು ಕಂಡೀಷನರ್ನ ಬಳಸಬೇಕು ಅಂತ ಹೇಳಿದ್ದೀನಿ. ನೋಡಿ, ಫಸ್ಟ್ ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಫಸ್ಟು ಶಾಂಪೂ ಮಾಡಬೇಕು, ಆಮೇಲೆ ಸಪ್ರೇಟಾಗಿ ಕಂಡೀಷ್ನರ್ ಬಳಸಿ 3 ರಿಂದ 5 ನಿಮಿಷ ತಲೆ ಕೂದಲು ಉಳಿಬೇಕು ಕಂಡೀಷ್ನರು, ಆಮೇಲೆ ವಾಶ್ ಮಾಡ್ಕೋಬೇಕು. ಆಮೇಲೆ ಕಡಿಮೆ ಲೋ ಸ್ಪೀಡಿಂದ ತಲೆ ಕೂದಲನ್ನ ಡ್ರೈ ಮಾಡ್ಕೊಳ್ಳಿ. ಇಲ್ಲ ಬಿಸಿಲಲ್ಲಿ ಹೋಗಿ ಒಣಗಿಸೋದು ಅಷ್ಟು ಒಳ್ಳೆಯದಲ್ಲ. ಬಿಸಿಲಲ್ಲಿ ಒಣಗಿಸ್ಬಾರ್ದು. ತಲೆ ಕೂದಲನ್ನ ಟವಲಿಂದ ಜೋಡೆ ಉಜ್ಜಬಾರ್ದು. ಸ್ವಲ್ಪ ಆದಷ್ಟು ನಿಧಾನವಾಗಿ ತಲೆ ಕೂದಲನ್ನ ಡ್ರೈ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಡ್ಯಾಂಡ್ರಫ್ ಶಾಂಪು ತೊಗೋಬೇಕಂತಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇರಬೇಕು ಅಂತ ನೋಡಿ. ಮೊದಲನೇದು ಕೀಟೋಕೊನಜೋಲ್ ಅಂತೇಳಿ. ಕೀಟೋಕೊನಜೋಲ್ ಈ ಬ್ಯಾಕ್ಟೀರಿಯಾಗೆ ಹೇಗೆ ನಾವು ಆ್ಯಂಟಿಬಯೋಟಿಕ್ಸ್ ತೊಗೊಳ್ತೀವೋ
ಅದೇ ರೀತಿ ಈ ಆ್ಯಂಟಿ ಫಂಗಲ್, ಈ ಕೀಟಕೊನಜೋಲ್ ಅನ್ನೋದು, ಅದರಿಂದ ಕೀಟಕೊನಜೋಲ್ ಅದರ ಶಾಂಪೂನಲ್ಲಿ ಇರಬೇಕು. ಎರಡನೇದು, ಈ ತಲೆ ಕೂದಲು ಕಡಿಯೋದನ್ನು ಮತ್ತು ಆ ಸ್ಕೇಲ್ಸ್ ಇರುತ್ತೆ ಪೊರೆ ಥರ, ಅದನ್ನು ಕಡಿಮೆ ಮಾಡೋದಕ್ಕೆ ಸೆಲೆನಿಯಂ ಸಲ್ಫೈಡ್ ಅಂತಿರಬೇಕು. ಆಮೇಲೆ ಸೋಡಿಯಂ ಸಲ್ಫಾಸಿಟಮೈಡ್ ಅಂತಿರಬೇಕು. ನಾಲ್ಕನೇದಾಗಿ ಸೋಡಿಯಂ ಲೆರೈಲ್ ಸಲ್ಫೇಟ್ ಅಂತ ಇರಬೇಕು. ಇವುಗಳು ಇರುವಂಥ ಯಾವುದೇ ಕಂಪ್ನಿ ಶಾಂಪೂನ ನೀವು ಸೆಲೆಕ್ಟ್ ಮಾಡಿಕೊಂಡು ವಾರಕ್ಕೆ 2 ಬಾರಿ ಒಂದು 10 ನಿಮಿಷ ತಲೆ ಕೂದಲಲ್ಲಿ ಇರೋ ಥರ ಬಿಟ್ಕೊಂಡು ಆಮೇಲೆ ನೀವು ಸ್ನಾನ ಮಾಡಿ ಕಂಡೀಷನರ್ ಬಳಸಿ. ಅವತ್ತು ಬೇರೆ ಶಾಂಪು ಬಳಸೋದು ಬೇಕಾಗಲ್ಲ. ವಾರಕ್ಕೆ 2 ದಿನ ಮಾಡಿದ್ರೆ ಸಾಕು. ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಕಾಲಕ್ರಮೇಣ ಈ ಆಯಿಲ್ ಸ್ಕ್ಯಾಪ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಮೇಂಟೈನ್ ಮಾಡಿಕೊಂಡು ಆಯಿಲ್ ಸ್ಕ್ಯಾಪಿಂದ ಮತ್ತು ಈ ಡ್ಯಾಂಡ್ರಫ್ನಿಂದ ನೀವು ಹೆಲ್ತಿಯಾಗಿ ತಲೆ ಕೂದಲನ್ನ ಮೇಂಟೈನ್ ಮಾಡ್ಬೋದು. ತಲೆ ಕೂದಲು ಹೆಲ್ತಿ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ಉದ್ದ ದಟ್ಟ ಕಪ್ಪು ಕೂದಲು ತಾನಾಗೇ ಬರುತ್ತೆ ಅಲ್ವಾ.